ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹಲೋ ಹಲೋ ಹೇಳಣ್ಣ. ಅದು ಅಮೌಂಟ್ ಎಷ್ಟು ಆಯ್ತಣ್ಣ ಟೋಟಲ್ ಅಮೌಂಟ್? 770. ಹಾಂ 770. 770. ಹಾಂ 70. ಅಣ್ಣ ಇಟ್ಟು ಎಷ್ಟು ದಿನ ಆತಣ್ಣ ನಾವು? ಡಿಸೆಂಬರ್ಗೆ ಬಂದಿದ್ದೆ, ನಾವು ಬಂದಿದ್ದೆ. ಅದು ಬಡ್ಡಿ ಯಾಕೆ ಜಾಸ್ತಿ ಆಗ್ಬಿಡ್ತಾವ ಅಣ್ಣ ನನಗೆ? ಬಡ್ಡಿ ಸ್ವಲ್ಪ ಕಮ್ಮಿ ಮಾಡ್ಬೇಕಾ? ಜಾಸ್ತಿ ಐತಲ್ಪ ಅಮೌಂಟ್. ಹಾಂ ಬಂಗಾರ ಕಡಿಮೆ ಐತಿ, ಅಮೌಂಟ್ ಜಾಸ್ತಿ ಐತಲ್ಲ ಹಂಗಾಗಿ. ಬಂಗಾರ ಕಡಿಮೆ ಐತಿ. ಮತ್ತು ಅದು ಮ್ಯಾಕ್ಸಿಮಮ್ ಮಾಡಿರ್ತಾರಲ್ಲ ಲೋನ್. ಹಾಂ ಹಂಗಾಗಿ ಅದು ಮತ್ತು ಬಡ್ಡಿ ಇದಾಗಲ್ಲ. ಜಾಸ್ತಿ ತೊಗೋಬೇಕು ಲೋನ್, ಜಾಸ್ತಿ ತೊಗೊಂಡಾಗ ಕಡಿಮೆ ಆಗತ್ತೆ ಬಡ್ಡಿ. ಜಾಸ್ತಿ ಏನಣ್ಣ ಇನ್ನೊಮ್ಮೆ? ಜಾಸ್ತಿ ಸಾಲ ತೊಗೊಂಡ್ರೆ ಹಾಂ ಬಡ್ಡಿ ಕಡಿಮೆ ಆಗತ್ತೆ. ಜಾಸ್ತಿ ತಗೊಂಡ್ರೆ ಅಮೌಂಟು ಬಡ್ಡಿ ಕಮ್ಮಿ ಆಕತಿ. ಹಾಂ ಅಂದ್ರೆ ಬಂಗಾರ ಜಾಸ್ತಿ ಇರ್ಬೇಕು, ರೊಕ್ಕ ಕಡಿಮೆ ತೊಗೋಬೇಕು. ಅಲ್ಲಣ್ಣ ಹಾಂ ಬಂಗಾರ ಹಂಗಂದ್ರೆ ಕಮ್ಮಿ. ಈಗ ನಿನ್ನ ಲೆಕ್ಕ ಪ್ರಕಾರ ನನಗಂತೂ ಒಂದು ಅರ್ಥ ಆಗೋಲ್ದು ಅಣ್ಣ. ಹಾಂ ಸ್ವಲ್ಪ ನೋಡೋಣ, ನಾವು ಬಡವರು ಇದ್ದಾವೆ, ಬಡ್ಡಿ ಯಾಕೆ ಜಾಸ್ತಿ ಆಗ್ಬಿಡ್ತು? ಏನು ಮಾಡಕ್ ಬರಲ್ಲ ಅಣ್ಣ, ಇದು ಇರೋದ ಸ್ಕೀಮ್ ಐತೆ ಅಂದ್ಬಿಟ್ರಿ, ಬೇರೆ ಏನು ಮಾಡಕ್ ಬರಲ್ಲ. ಬಿಟ್ಟು ಬೇರೆ ಏನು ಬರಲ್ಲ. ಏನು ಭಾಳ ಇಟ್ಟು ಏನು ಒಂದು 4-5 ವರ್ಷ ಅಂತರೂ ಆಗಿಲ್ಲ, ಏನಿಲ್ಲ. ಹಂಗಲ್ಲದ. ಈಗ ನಿನ್ನ ಲೆಕ್ಕ ಪ್ರಕಾರ ಈಗ ಜಾಸ್ತಿ ಅಮೌಂಟಿಗೆ ಇಟ್ರ ಬಡ್ಡಿ ಕಮ್ಮಿ ಆಕೈತೆ ಅಂತ ನಿನ್ನ ಲೆಕ್ಕ. ಹಾಂ ಜಾಸ್ತಿ ಇದು ಕಮ್ಮಿ ಅಮೌಂಟ್ ಇಸ್ಕೊಂಡ್ರ ಜಾಸ್ತಿ ಬಡ್ಡಿ ಅಂತ ನಿನ್ನ ಲೆಕ್ಕ. ಜಾಸ್ತಿ ಬಡ್ಡಿ ಆಗತ್ತೆ. ಹೌದಾ? ಸ್ಕೀಮ್ ಬರಲ್ಲ ಅವು. ನಾವು ಬಡವರು ಅಣ್ಣ. ನಾವು ಬಡವ ಹೆಂಗ ನಾವು ದುಡ್ಕೊಂಡು ತಿನ್ನೋರ ಬಡ್ಡಿ ಜಾಸ್ತಿ ಆಗ್ಬಿಡ್ತಂತ ನಮಗೆ ಚಿಂತೆ ಆಗ್ಬಿಟ್ಟೈತಿ. ನೋಡು ಇದು ಏನೋ ಈರಪ್ಪ ಲಮಾಣಿ ಬಿಲ್ಡಿಂಗ್ ಅಲ್ಲಿ ಫೈನಾನ್ಸ್ ಈಗ ನಡೆಯಕ್ ಕುಂತೈತಲ್ಲ, ನಿಮ್ದು ಯಾವ ಫೈನಾನ್ಸ್ ಅಣ್ಣ ಅದು? ಮುತ್ತೂಟ್ ಫೈನಾನ್ಸ್ನಾಗ ನೋಡಿದ್ರೆ ಇಷ್ಟಕ್ಕೊಂದು ಬಡ್ಡಿ ಹಾಕಕ್ ಕುಂತಾರಲ್ಲ ಅಂತ ನಮಗೆ ಚಿಂತೆ ಆಗ್ಬಿಟ್ಟೈತಿ. ಈಗ ಅದು ಬಿಡು, ಎಂತ ಮಾಡ್ತಿ ಈಗ? ಈಗಿಲ್ಲಣ್ಣ, ಬೆಳಗ್ಗೆ ಬೆಳಗ್ಗೆ ಎಷ್ಟು ಆಗ್ಬೇಕಣ್ಣ? 770 ಹಾಕು. 770. ಹಾಂ 70. ಇದೇ ನಂಬರ್ಗೆ ಹಾಕ್ಬಿಡು. ಹಲೋ ಅಣ್ಣ ಇದೇ ನಂಬರ್ಗೆ ಹಾಕು. ಸರಿ ಅಣ್ಣ. ಅಲ್ಲಿ ನೀ ಕೆಲಸ ಮಾಡೋದು ಏನು, ನಿನ್ನ ಡ್ಯೂಟಿ? ಎಲ್ಲ ನಿನ್ನ ಡ್ಯೂಟಿ ಏನು ಕೆಲಸ ಅಣ್ಣ? ಅಣ್ಣ ಫೋನ ಕಟ್ ಆಗ್ಬಿಡ್ತಣ್ಣ. ಅದು ಈಗ ಹೋಲಿ, ನಾಳೆ ಹಾಕೋಣ, ನಾಳೆ ಹಾಕು ಅಣ್ಣ. ಅದು ಫೋನ್ ಯಾಕೆ ಕಟ್ ಆಗ್ಬಿಡ್ತಲ್ಲ, ಅದಕ್ಕೆ ಹಿಂಗೆ ಮತ್ತೆ ತಿರ್ಗಾ ಫೋನ್ ಮಾಡೋದು ಹಂಗಲ್ಲ. ಇಲ್ಲ ಹಂಗೆ ಕೆಲಸ ಐತಿ. ಅಣ್ಣ ಆಯ್ತು.